ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ವೀಕ್ಷಕ ವೃಂದದವರಿಗೆ ಸ್ವಾಗತ ಸುಸ್ವಾಗತ. ಅಪರೂಪಕ್ಕೊಂದು ಪುಟ್ಟ ಕಥೆಯನ್ನು, ಅದು ನೀತಿ ಕಥೆಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಕತೆ ಪುಟ್ಟ ಕತೆ, ತಂದೆಯ ಅನುಭವದ ಮಾತು. ಹಿಂದೆ ನವಿಲೂರು ಎಂಬ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಸಿಂಪಿಗ ಇದ್ದ. ಹಾಗೆಲ್ಲ ಬಟ್ಟೆ ಹೊಲಿಯಲು ಯಂತ್ರಗಳು ಇರಲಿಲ್ಲ. ರಾಮಪ್ಪ ಬಟ್ಟೆಗಳನ್ನು ಕೈಯಿಂದಲೇ ಹೊಲಿಯುತ್ತಿದ್ದ. ಆತನು ದರ್ಜಿ ಕೆಲಸದಲ್ಲಿ ಎಷ್ಟು ಪ್ರಸಿದ್ಧನಾಗಿದ್ದನೆಂದರೆ ಸುತ್ತಮುತ್ತಲ ಎಲ್ಲ ಹಳ್ಳಿಯ ಜನರು ರಾಮಪ್ಪನ ಹತ್ತಿರವೇ ಬಟ್ಟೆ ಹೊಲಿಸುತ್ತಿದ್ದರು. ಆತ ಕೇವಲ ಹೊಲಿಗೆ ಕೆಲಸದಲ್ಲಿ ಮಾತ್ರವಲ್ಲದೆ ಹೊಲಿದ ಬಟ್ಟೆಗಳ ಮೇಲೆ ಹೆಣಿಗೆ ಕೆಲಸವನ್ನು ಚೆನ್ನಾಗಿ ಮಾಡುತ್ತಿದ್ದ. ರಾಮಪ್ಪನಿಗೊಬ್ಬ ಮಗನಿದ್ದ. ಅವನು ತಂದೆಯ ಕೆಲಸವನ್ನೇ ಕಲಿಯುತ್ತಾ ದೊಡ್ಡವನಾದ. ಕಾಲಾನಂತರದಲ್ಲಿ ರಾಮಪ್ಪ ಮುದುಕನಾದ ಹಾಗೂ ಸಾಯುವ ಕಾಲದಲ್ಲಿ ಮಗನನ್ನು ಕರೆದು, ಮಗನೇ, ಜೀವನದಲ್ಲಿ ಏನನ್ನು ಮರೆತರೂ ಗಂಟನ್ನು ಮಾತ್ರ ಮರೆಯಬೇಡ ಎಂಬ ಕಿವಿಮಾತು ಹೇಳಿ ತೀರಿ ಹೋದ. ತಂದೆಯ ಅಪರ ಕರ್ಮಗಳನ್ನೆಲ್ಲ ಚೆನ್ನಾಗಿ ಮಾಡಿ ಮುಗಿಸಿದ ಮಗನಿಗೆ ತಂದೆ ಸಾಯುವ ಕಾಲದಲ್ಲಿ ಹೇಳಿದ ಕಿವಿಮಾತು ನೆನಪಾಯಿತು. ಕಾಲಕ್ಕೆ ಹೇಳಿದ ಎಷ್ಟು ಆಲೋಚಿಸಿದರೂ ಅದರ ಅರ್ಥ ತಿಳಿಯಲೇ ಇಲ್ಲ. ತಂದೆ ಎಲ್ಲಿಯಾದರೂ ದುಡ್ಡಿನ ಗಂಟನ್ನಾದರೂ ಇಟ್ಟಿದ್ದಾರೆ ಹೇಗೆ ಎಂದು ಮನೆಯನ್ನೆಲ್ಲ ಜಾಲಾಡಿದ. ಯಾವ ಗಂಟು ಸಿಗಲಿಲ್ಲ. ಸ್ವಲ್ಪ ದಿನಗಳ ನಂತರ ಮಗ ತಂದೆಯ ಕೆಲಸವನ್ನು ಮುಂದುವರಿಸಲು ಇಚ್ಛಿಸಿ ದರ್ಜಿ ಅಂಗಡಿಗೆ ಬಂದು ಸೂಜಿ ದಾರ ಪೋಣಿಸಿ ಹೊಲಿಯಲು ಆರಂಭಿಸಿದ. ಆತ ಹೊಲಿಯುತ್ತಿದ್ದ ಹಿಂದಿನ ಹೊಲಿದ ಹೊಲಿಗೆಗಳನ್ನೆಲ್ಲ ಬಿಚ್ಚುತ್ತಾ ಹೋದವು. ಹೀಗೇಕೆ ಆಗುತ್ತಾ ಇದೆ ಎಂದು ಚಿಂತಿಸಿದ. ನಾನು ಹೊಲಿಯಲು ಆರಂಭದ ದಾರದ ತುದಿಯ ಗಂಟನ್ನು ಹಾಕುವುದು ಮರೆತಿರುವೆ ಎಂದು ಕೊನೆಗೆ ಹೊಳೆಯಿತು. ಆಗ ಅವನ ತಂದೆ ಹೇಳಿದ ಕಿವಿ ಮಾತಿನ ಅರ್ಥ ನೆನಪಾಯಿತು. ಮುಂದೆ ಅವನು ತಂದೆ ರಾಮಪ್ಪನಂತೆ ಒಬ್ಬ ಒಬ್ಬ ಪ್ರಸಿದ್ಧ ಸಂಪಿಗನಾದ. ಅಷ್ಟೇ. ಈ ಕತೆ ಮುಗಿಯಿತು. ಇಲ್ಲಿಗೆ ಈ ಕತೆ ಮುಗಿಯಿತು.